ರಾಜ್ಯಾದ್ಯಂತ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಆರಂಭ. ಈ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೆಪ್ಟೆಂಬರ್ 22ರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರಲ್ಲಿ ಆರಂಭವಾಗಲಿದ್ದು, ತಪ್ಪದೆ ಎಲ್ಲರೂ ಈ ಮಾಹಿತಿ ಸಲ್ಲಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಕೈಗೊಳ್ಳಲಿದೆ. ರಾಜ್ಯದ ಪ್ರತಿ ಮನೆಗೆ ಆಯೋಗದ ಸಿಬ್ಬಂದಿಗಳು ಭೇಟಿ ನೀಡಿ ಸ್ಟಿಕ್ಕರ್ ಅಂಟಿಸಿದ ಬಳಿಕ ಶಿಕ್ಷಕರು ಭೇಟಿ ನೀಡಿ ಸಮೀಕ್ಷೆ ನಡೆಸಲಿದ್ದಾರೆ. ಇವಾಗಲೇ ಸ್ಟಿಕ್ಕರ್ಗಳನ್ನು ಪ್ರತಿ ಮನೆಗೂ ಕೂಡ ಅಂಟಿಸಲಾಗಿದೆ. ಈ ವೇಳೆ ಅವರಿಗೆ ಅಗತ್ಯವಾದ ದಾಖಲೆಗಳನ್ನು ಜೊತೆಗೆ ಸೂಕ್ತ ಮಾಹಿತಿಯನ್ನು ಒದಗಿಸುವುದು, ಅವರಿಗೆ ಸಹಕರಿಸುವುದು ಇವಾಗ ತುಂಬಾನೇ ಆದ್ಯತೆಯನ್ನು ನೀಡಲು ಇವಾಗಲೇ ಸೂಚನೆಯನ್ನು ನೀಡಿರುವಂಥದ್ದು. ಪ್ರತಿ ಮನೆಗೂ ಕೂಡ ಶಿಕ್ಷಕರು ಭೇಟಿ ನೀಡುತ್ತಾರೆ, ಅಲ್ಲಿ ಸಮೀಕ್ಷೆಯನ್ನು ನಡೆಸ್ತಾರೆ. ಅವರು ಕೇಳಿದಂಥ ದಾಖಲೆಗಳನ್ನು ನೀಡಬೇಕಾಗುತ್ತೆ. ಹಾಗಾದರೆ ಯಾವೆಲ್ಲ ದಾಖಲಾತಿಗಳನ್ನು ಕೇಳ್ತಾರೆ ಅಂತ ನೋಡೋದಾದರೆ, ಆಧಾರ್ ಕಾರ್ಡು, ಪಡಿತರ ಚೀಟಿ, ಪ್ರತಿ ಮನೆಯಲ್ಲಿರುವಂಥ ಸದಸ್ಯರ ಆಧಾರ್ ಕಾರ್ಡನ್ನು ಕೇಳ್ತಾರೆ. ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿರುತ್ತೆ ಆ ಒಂದು ರೇಷನ್ ಕಾರ್ಡನ್ನು ನೀವು ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟರೆ ಅಲ್ಲಿ ಸಮೀಕ್ಷೆಯನ್ನು ಅವರು ಪಡೆದುಕೊಳ್ತಾರೆ. ಇನ್ನು ಮನೆಯಲ್ಲಿ 6 ವರ್ಷ ಮೇಲ್ಪಟ್ಟಂತಹ ಮಕ್ಕಳ ಆಧಾರ್ ಕಾರ್ಡ್ ಕೂಡ ನೀವು ಕೊಡಬೇಕಾಗುತ್ತೆ. ಈ ಒಂದು ಸಮೀಕ್ಷೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಕಳಿಸ್ತಾರೆ. ಆ ಒಂದು OTPಯನ್ನು ಹೇಳಬೇಕಾಗುತ್ತೆ. ಹಾಗಾಗಿ ತಕ್ಷಣವೇ ಯಾರೆಲ್ಲ ಈ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸಿಲ್ಲ, ಲಿಂಕನ್ನು ಮಾಡಿಸ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.